₹266 ಬಾಡಿಗೆ ಬರುತ್ತೆ. ಪಿಕಪ್ ಲೊಕೇಶನ್ ಬಂದುಬಿಟ್ಟು 1 ಕಿಲೋಮೀಟ್ರ್ 800 ಮೀಟರ್ ಇರುತ್ತೆ. ಲೋಡಿಂಗ್ ಮಾಡಿದ್ರು ಒಂದೇ ಫ್ಲೈಟ್ ಇತ್ತು. ಅದಾದ ನಂತರ ನಾನು ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾ ಇದ್ದೆ ಡ್ರಾಪ್ ಲೊಕೇಶನ್ಗೆ. 1 ಕಿಲೋಮೀಟ್ರ್ 500 ಮೀಟರ್ ಇತ್ತು. ಅನ್ನೋ ಪಾಯಿಂಟಲ್ಲಿ ಬಂದೆ, ಬೇಗ ಅನ್ಲೋಡ್ ಮಾಡಿದರು. ಅದಾದ ನಂತರ ನಾನು ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಮಾಡಿಕೊಂಡು ಕ್ಯಾಶ್ ಕಲೆಕ್ಟ್ ಕೊಟ್ಬಿಟ್ವಿ. ಕ್ಯಾಶ್ ಕಲೆಕ್ಟ್ ಕೊಡೋದಾದ ನಂತರ ಕಸ್ಟಮರ್ಗೆ ನಾನು ರೇಟಿಂಗ್ ಕೂಡ ಕೊಡ್ತೀವಿ. ಅದಾದ ನಂತರ ಕಸ್ಟಮರ್ ನನಗೆ ಫೋನ್ಪೇ ಮಾಡಿದರೆ ಇದು ಆರ್ಡ್ರ್ ಕಂಪ್ಲೀಟೆಡ್ ಆಯಿತು. ₹336 ಬಾಡಿಗೆ ಬರುತ್ತೆ. 1 ಕಿಲೋಮೀಟ್ರ್ 800 ಮೀಟರ್ ಇದೆ. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಒಬ್ಬರು ಇದ್ದರು. ಬೇಗ ಲೋಡಿಂಗ್ ಮಾಡಿದರು. ಲೋಡಿಂಗ್ ಆದ ನಂತರ ನಾನು ಒಂಚೂರು ಹೆಲ್ಪ್ ಮಾಡಿದೆ, ಒಳಗಡೆ ಹಾಕೊಂಡ್ಬಿಟ್ಟು ಬಾಕ್ಸ್ಗಳು. ಅದ ನಂತರ ನಾನು ಹೊರಡ್ತಾ ಇದ್ದೆ. ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡ್ರೆ ಇವಾಗ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟ್ರ್ ಅಂತ ಇರ್ಬೋದು, 3.900 ಮೀಟ್ರ್ ಇತ್ತು. ಅದಾದ ನಂತರ ಅನ್ಲೋಡ್ ಪಾಯಿಂಟಲ್ಲಿ ಬಂದರು. 3 ಹುಡುಗರು ಮಜಾಕ್ ಮಾಡ್ತಾ ಬೇಗ ಅನ್ಲೋಡ್ ಮಾಡಿದ್ರು. ಅದಾದ ನಂತರ ಪೇಮೆಂಟಿಗೆ ಒಂದು ಹಾಫ್ ಆನ್ ಅವರ್ ಕಾಯಿಸಿದ್ರು. ಕಾಯಿಸಾದ ನಂತರ ₹336 ಅಮೌಂಟ್ ಕೊಟ್ಟಿದ್ದರು. ಅದಾದ ನಂತರ ನಾನು ಕ್ಯಾಶ್ ಕಲೆಕ್ಟ್ ಕೊಟ್ಬಿಟ್ಟು ಕಸ್ಟಮರ್ಗೆ ರೇಟಿಂಗ್ ಕೂಡ ಕೊಟ್ಟೆ. ಅದಂತ ₹320 ಬಾಡಿಗೆ ಬರುತ್ತೆ. ಒಂದು 10 ನಿಮಿಷ ಆದ ನಂತರ ಪಿಕಪ್ ಬಂದುಬಿಟ್ಟು 180 ಮೀಟರ್ ಇರುತ್ತೆ. ಕ್ಯಾಶ್ ಆ್ಯಂಡ್ ಕ್ಯಾರಿ ಮೆಟ್ರೋ ಸ್ಟೇಷನ್ ಅಂತ, ಅದರಲ್ಲಿ ಪಿಕಪ್ ಮಾಡಿಕೊಂಡು ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಡ್ರಾಪ್ ಲೊಕೇಶನಿಗೆ ಹೊರಡ್ತಾ ಇದ್ದೀನಿ. 3 ಕಿಲೋಮೀಟ್ರ್ 300 ಮೀಟರ್ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಇಲ್ಲಿ 3 ಜನ ಇದ್ದರು. ಬೇಗನೆ ಅನ್ಲೋಡ್ ಮಾಡಿದರು. ಮಾಡಾದ ನಂತರ ನಾನೇನು ಮಾಡಿದೆ ಅಂದರೆ ಟ್ರಿಪ್ ಎಂಡ್ ಮಾಡಿಬಿಟ್ಟು ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಅದ ನಂತರ ಕ್ಯಾಶ್ ಕಲೆಕ್ಟ್ ಕೊಟ್ಟಿವಿ. ಕಸ್ಟಮರ್ ಆನ್ಲೈನ್ ಪೇಮೆಂಟ್ ಮಾಡಿದರು. ಅದ ನಂತರ ಕಸ್ಟಮರ್ ಥ್ಯಾಂಕ್ ಯು ಅಂತ ಹೇಳಿದೆ. ಅದ ನಂತರ ಇದು ಆರ್ಡರು ಕಂಪ್ಲೀಟೆಡ್ ಆಗುತ್ತದೆ. ಹೀಗೆ ನಾನು ವಿಡಿಯೋ ನೋಡ್ತಾ ಇರಿ, ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ₹848 ಬಾಡಿಗೆ ಇರುತ್ತೆ. ಪಿಕಪ್ ಲೊಕೇಶನ್ 400 ಇರುತ್ತೆ. ಪಿಕಪ್ ಲೊಕೇಶನ್ ಹತ್ರ ಬಂದೆ. ಮಾರ್ಕೆಟಲ್ಲಿ ಬಂದುಬಿಟ್ಟು ದಿನಸಿನಕಾಯಿ ಇತ್ತು. ಬೇಗನೆ ಲೋಡಿಂಗ್ ಮಾಡಿದ್ರು. ಲೋಡಿಂಗ್ ಆದ ನಂತರ ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ 26 ಕಿಲೋಮೀಟರ್ ಇರುತ್ತೆ. ಕಸ್ಟಮರ್ ಹೇಳ್ತಾರೆ ಬೇಗ ಹೋಗ್ಬೇಕು ಸರ್, ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸರಿಯಪ್ಪ ಅಂತ ಹೇಳ್ಬಿಟ್ಟು ಬರ್ತಾಯಿದೆ. ಏನು ನೋಡಿದ್ರೆ ನಮ್ಮದು ಟ್ರೈನ್ ಸಿಟಿ ಅಂತಿದೆ, ಇದು ಮೆಟ್ರೋ ಸ್ಟೇಷನ್ ಹತ್ರ. ನೋಡಿ ಲೈಟಿಂಗ್ ಹೆಂಗೆ ಮಾಡವ್ರೆ, ತುಂಬ ಸಖತ್ತಾಗಿ ಕಾಣ್ತಾ ಇತ್ತು. ನಾನು ಮಾಡಿದೆ ವಿಡಿಯೋ, ನೀವು ನೋಡ್ತಾ ಇರ್ಬೋದು. ಮೆಟ್ರೋ ಸ್ಟೇಷನ್ ಆರಾಮ್ ಮಾಡಬೇಡಿ ಅಂತ ಹೇಳ್ತಾರೆ. ಆದರೂ ಜನ ಆರಾಮ್ ಪಿ ಅಂತ ಹೊಡಿತಾ ಇರ್ತಾರೆ. ನಾನು ಹೇಳೋದು ಒಂದೇ, ಎಲ್ಲರಿಗೂ ಡಿಸ್ಟರ್ಬ್ ಮಾಡಬೇಡಿ ಅಂತ ಮೆಟ್ರೋ ಸ್ಟೇಷನಿಗೆ ಹೇಳ್ತೀನಿ ಒಂದೇ ಮಾತು. ಅದಂತ ಟ್ರಾಫಿಕ್ಕು ಹೆವಿ ಇತ್ತು. ಅಲ್ಲಿಂದ ಇವಾಗ ನಾನು ಬರ್ತಾಯಿದ್ದೀನಿ. ಟ್ರಾಫಿಕಿಂದ ಬಂದುಬಿಟ್ಟು ಕೃಷ್ಣರಾಜಪುರಂ ಇದೆ. ನೋಡಿ ಫ್ಲೇವರ್ ಹೆಂಗಿದೆ, ಇದು ಮೇಲ್ಗಡೆ ಬ್ರಿಡ್ಜ್ ಇದೆ. ಇದೆಲ್ಲ ಲೈಟಿಂಗ್ ಮಾಡಿದ್ರೆ ತುಂಬ ಸಖತ್ತಾಗಿ ಕಾಣುತ್ತೆ. ನಂಬಲ್ಲೂ ಕೃಷ್ಣರಾಜ ಫ್ಲೇವರ್ ಮೇಲ್ಗಡೆ. ಅದೇ ನಂತರ ಎಲ್ಲರಿಗೂ ಖುಷಿ ಆಗುತ್ತದೆ ಆ ಥರ ಮಾಡಿದರೆ. ಫೋಟೋ ಕೂಡ ಇಸ್ಕೋತಾರೆ. ಅದ ನಂತರ ನಾನು ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಬೇಗನೆ ಅನ್ಲೋಡ್ ಮಾಡಿದರು. ಮಾಡಾದ ನಂತರ ನಾನೇನು ಮಾಡಿದೆ ಅಂದರೆ ಒಬ್ಬನೇ ಹುಡುಗ ಅನ್ಲೋಡ್ ಆಯಿತು. ಅದಾದ ನಂತರ ಟ್ರಿಪ್ಪು ಎಂಡ್ ಮಾಡಿದೆವು. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಅಂತ ಕೊಡ್ತೀವಿ. ಕ್ಯಾಶ್ ಕಲೆಕ್ಟ್ ಕೊಡೋದಂತ ಕಸ್ಟಮರ್ ನಂಗೆ ಕ್ಯಾಶ್ ಕೊಟ್ಟಿದ್ದರು. ಇದು ಆರ್ಡರ್ ಕಂಪ್ಲೀಟೆಡ್ ಆಗುತ್ತದೆ. ಇವತ್ತಿಂದ 2 ಡೇ ಅರ್ನಿಂಗ್ ಇಷ್ಟ ಆಗಿದೆ ನೋಡಿ. ಒಂದು ಪರ್ಸ್ನಲ್ ಬಾಡಿಗೆ ಹೊಡಿದ್ದೀನಿ ₹500.